ಈ ತರ ಹಿಂಗೆ ಎತ್ಕೊಳ್ಳೋದು, ಹಿಂಗೆ ಎತ್ಕೊಬಿಟ್ಟು ಸೊಂಡ್ಲಲ್ಲಿ ಹಿಂಗೆ ಸೆಂಟ್ರ್ ಹೊಟ್ಟೆಗೆ ಹಿಂಗೆ ಬಟ್ಟೆ ಬಾಕ್ ಹಾಕಿ ಹಿಡ್ಕೊಂಡು ಕಾಲು ಕೆಳಗಡೆ ಹಿಂಗೆ ಹಿಡ್ಕೊಳ್ಳೋದು, ಸುಮ್ಮನೆ ನಿಂತ್ಕೊಬಿಡೋದು. ಮಳೆ ಬೀಳೋ ನಂತರ ಮಳೆ ಎಲ್ಲ ಮಳೆ ಎಲ್ಲ ನಿಂತೋದ್ಮೇಲೆ ಆಮೇಲೆ ತಿರ್ಗಿ ಎತ್ತಿ ಒಂದು 10 ನಿಮಿಷ ಕೆಳಗಡೆ ಬಿಡೋದು. ಅಂಥದ್ರಲ್ಲಿ ಅವನ ಆ ಥರ ಕಾಡಾನೆ ಮುಂದೆ ಹೋದ್ರೆ ಬಿಡ್ತದಾ, ಹೊಡೆದಾಕ್ಬಿಡುತ್ತೆ. ಅಂಥದ್ರಲ್ಲಿ ಇವನು ಎಲ್ಲಿ ಕುಡಿದ್ಬಿಟ್ಟು ಹಿಂಗೆ ಆಡ್ಕೋಯ್ತಾನೆ, ಇವ್ನು ಹಿಂದೆನೇ ಹೋಗೋದಲ್ಲ. ಇದು ನಾನು ಇಷ್ಟು ಚೆನ್ನಾಗಿ ನಿನ್ನನ್ನು ನೆನೆಸ್ತೀರೆ, ನಿನ್ನ ಕಾಡಲ್ಲಿ ಬಿದ್ದಿದ್ರು ಬೇರೆ ಆನೆ ಕೈ ಕೊಡ್ದಿರೆ ನಾನು ಮನೆ ಹತ್ರ ತಗೊಂಡ್ ಬಿಡ್ತಾ ಇದ್ನಲ್ಲ. ನಾನು 4 ದಿವಸ ಕಾಡಲ್ಲಿದ್ರು ನೀನು ಯಾಕೆ ಬಂದಿಲ್ಲ? ಆವಾಗ ಏನಪ್ಪ ಏನೋ ಬಂದಿದ್ಯಾ ಅಂತ ಹಿಂಗೆ ಮುಟ್ಟಾಕೋತಾರೆ, ಒಂದೇಟು ಹೊಡಿತದೆ, ಕೆಳಗಡೆ ಬಿದ್ದೋಯ್ತಾರೆ. ಮಾವುತ ಕೆಳಗಡೆ ಬಿದ್ದೋದ್ಮೇಲೆ ಎತ್ಕೋತಾರೆ, ತಿರ್ಗಿ ಎತ್ತಿ ನೆಲಕ್ಕೆ ಹೋಗಿತಾರೆ. ಅವನೇನಾದ್ರು ಎದೊಳಕ್ ಆಗಿಲ್ಲ ಅಂದ್ರೆ ತಿರ್ಗಾ ಅದೇ ತರ ಎತ್ಕೊಂಡು ಸೀದಾ ಎತ್ಕೊಂಡು ಅವ್ರ ಮನೆ ಹತ್ರ ಕ್ವಾರ್ಟರ್ಸ್ ಒಳಗಡೆ ಹೋಗೋದು. ಕ್ವಾರ್ಟರ್ಸ್ ಒಳಗಡೆ ತಗೊಂಡೋಗಿ ಹಾಕ್ಬಿಟ್ಟು ಅಲ್ಲಿ ಕೂಗಾಕೋದು. ಅವ್ರ ಮಿಸ್ಸಸ್ ಬಂದು ಎತ್ಕೊಂಡು ಹೋಗ್ಬೇಕು, ಅವ್ರನ್ನ ಮನೆ ಬಾಗಿಲು ತಗೊಂಡೋಗಿ ಮಲಗ್ತಾ ಇತ್ತದು. ಏನಾದ್ರು ಮಳೆಗಿಳೆ ಬತ್ತಂದ್ರೆ ಅವನೇನೋ ಫುಲ್ ಟೈಟ್ ಆಗ್ಬಿಟ್ಟು ಮಲ್ಕೊಬಿಟ್ರೆ ಆ ಸೊಂಡ್ಲೆ ಎತ್ಕೊಂಡು ಹೊಟ್ಟೆ ಕೆಳಗಡೆ ಹಾಕೊಂಡ್ಬಿಡೋದು. ಹಿಂಗೆ ನಮ್ಮ ಗಣೇಶ ಆನೆ ಆ ಮಾವುತ ಏನ್ ಮಾಡ್ತಿದ್ರು, ಅಲ್ಲಿ ಹೋಯ್ತಾ ಇದ್ರು. ಅವನು ಒಂದ್ ಸ್ವಲ್ಪ ಕುಡಿಯೋದು, ಮತ್ತೆ ಆ ಗಣೇಶನ್ಗೂ ಒಂದ್ ಸ್ವಲ್ಪ ಕುಡ್ಸೋದು. ಪ್ಯಾಕೆಟ್ ಇತ್ತು ಅವಾಗ, ಬೇಬಿ ಅಂತ ಹೇಳೋರು, ಸಾರಾಯಿ ಪ್ಯಾಕೆಟ್. ಆ ಸಾರಾಯಿ ಪ್ಯಾಕೆಟ್ನ ಕುಡಿಯೋಕೆ ಹೋದಾಗ ಕುಡ್ಕೊಂಡು ವಾಪಸ್ ಬರ್ಬೇಕಾದ್ರೆ ಇವ್ರು ಒಂದು ಸ್ವಲ್ಪ ಮಿಕ್ಚರ್ ಏನೋ ತಗೊಂಡಿದ್ರು, ಚೋಚಾ ಮಿಕ್ಚರ್ ಅಂತೀವಲ್ಲ, ಆ ಥರ ಮಿಕ್ಚರ್ ತಗೊಂಡ್ಬಿಟ್ಟು ತಗೊಳ್ಳೋ ಗಣೇಶ ಏನೋ ಮೇವು ಕೊಡ್ತಾ ಇದೀನಿ ತಗೊಳ್ಳೋ ಅಂತ ಹೇಳಿ ಹಿಂಗೆ ಕೊಡ್ತಾನೆ. ಹಿಂಗೆ ಮೇವು ಕೊಡೋಕೆ ಹೋದಾಗ ಅದು ಮೇವು ಇಸ್ಕೊಳ್ಳೋದಿಲ್ಲ, ಇವನ್ ಕೈನೇ ಸೇರಿಸಿ ಒಳಗಡೆ ಹೇಳ್ಕೊಳ್ಳುತ್ತೆ. ಒಳಗಡೆ ಹೇಳ್ಕೊಂಡಾದ್ಮೇಲೆ ಇದನ್ನೆಲ್ಲ ಈ ಕಡೆ ಎಲ್ಲ ಮುರಿದಿ, ಕಾಲುಗಳೆಲ್ಲ ಮುರಿದಿ ಒಂಥರ ಈ ಚಿತ್ರವಾಗ ಸೈಕಲ್ ಮುರಿದಿ ಹೆಂಗ್ ಸ್ಪಾರ್ಟ್ಸ್ ಬಿಚ್ಚಿ ಮುಡ್ತೀವಲ್ಲ ಆ ಥರ ಮಾಡ್ಬಿಡುತ್ತೆ. ಮೈಸೂರಲ್ಲಿ ಸೆಲೆಕ್ಷನ್ ಆದ್ಮೇಲೆ ಸರಿ ನಮಗೆಲ್ಲ ಖುಷಿ ಆಯ್ತು. ಏನೋ ನಮ್ಮ ಬನ್ನರಘಟ್ಟ ಝೂ ಇಂದ ಹೋಗಿ, ನ್ಯಾಷನಲ್ ಪಾರ್ಕ್ ಝೂ ಇಂದ ಹೋಗಿ ಒಂದು ಅಂಬಾರಿ ಹೊರತ್ತಾನಲ್ಲ ಚಾಮುಂಡಮ್ಮನ 750 kg ಚಿನ್ನ ಹೊತ್ಕೊಂಡು ಓಡಾಡೋದಂಗೆ ಆಗ್ಬಿಟ್ಟ ಅಂತೇಳಿ ನಮಗೆಲ್ಲ ಖುಷಿ ಆಯ್ತು. ಈ ಆನೆ ಚೆನ್ನಾಗಿದ್ವಾಗ ಏನು ಮಾಡ್ತಾರೆ, ಸರಿ ಇದನ್ನೇ ಸೆಲೆಕ್ಟ್ ಮಾಡೋಣ, ನೋಡೋಣ ಕಟ್ರಿ ಇದಕ್ಕೆ ಅಂದ್ಬಿಟ್ಟು 750 kg ಮರಳು, ಕಲ್ಲು, ದಿಂಡು ಏನೇನು ಹಾಕಿ ಎಲ್ಲ ಟ್ರೈನಿಂಗ್ ಕೊಡ್ತಾರಂತೆ. ಅಲ್ಲಿ ತೂಕದ್ದು ಅಂಬಾರಿ ಹೊರಕ್ಕೆ ಇದು ಮಾಡ್ತಾರೆ. ಅದ್ಯಾವುದು ಲೆಕ್ಕಕ್ಕೆ ಮಾಡ್ಕೊಂಡಿಲ್ಲ. ಇದಕ್ಕೆ ಒಂಥರ ಅವ್ರು 700 kg ಹೊರ್ಸಿದ್ರೆ ಇದಕ್ಕೆ 50 kg ಹೊತ್ತಂಗೆ. ನಿನ್ನೆ ಒಂದು ವಿಡಿಯೋ ನಾನು ಫಸ್ಟಿಗೆ ನಮ್ಮಲ್ಲಿ ಒಂದು ವಿಡಿಯೋ ಬರುತ್ತೆ. ವನರಾಜ ಮತ್ತೆ ರೌಡಿ ರಂಗ ಇಬ್ರು, ರೌಡಿ ರಂಗ ಗೋಡೆ ಆಚೆ ಇರ್ತಾರೆ, ವನರಾಜ ಗೋಡೆ ಒಳಗಿರ್ತಾನೆ. ಅದ್ರಿಬ್ರು ಹೊಡೆದಾಡ್ಕೊಳ್ತಾರೆ. ಅದು ಎಲ್ಲಿ ಜಾಗ, ಎಲ್ಲಿ ಏನದು ಕತೆ? ಅದು ಇಲ್ಲಿ ನಮ್ಮ ಹೊಡೆದಾಡ್ಕೊಳ್ಳೋದೆ ಸರ್. ಅವತ್ತು ಆನೆ ಹೊಡೆದಾಡ್ಕೊಳ್ಳೋದೆ, ಅದು ಮದ ಬಂದಿರುತ್ತೆ ರೌಡಿ ರಂಗನಿಗೆ. ಅವತ್ತು ಈ ವನರಾಜನ್ಗೆ ಆಚೆ ಬಿಟ್ಟಿರಲ್ಲ. ಆ ವನರಾಜನ್ಗೆ ಒಂದು ಸ್ವಲ್ಪ ಕಾಡನ್ನ ಇದೇ ರೌಡಿ ರಂಗನೇ ಒಂದು ಸ್ವಲ್ಪ ಏಟ್ ಮಾಡಿರ್ತಾನೆ. ಹಂಗಾಗಿ ಅದನ್ನ ಒಂದು 4-5 ದಿವಸ ಆಚೆ ಬಿಡೋದಿಲ್ಲ. ಅದಾನೆ ಆನೆ 4-5 ದಿವಸ ಆಚೆ ಬಿಡದಿರೋ ಕಾರಣ ಇದು ವನರಾಜ ಇಲ್ಲಿ ಕಾಣ್ತಾ ಇಲ್ವಲ್ಲ, ಇದೇ ಜಾಗದಲ್ಲಿ ಇರ್ತಾ ಇದ್ನಲ್ಲ, ಡೈಲಿ ಇಲ್ಲೇ ಇರ್ತಾ ಇದ್ನಲ್ಲ, ಇವತ್ತು ಯಾಕಿಲ್ಲ ಅಂತ ಹೇಳಿ ಇದಕ್ಕೆ ಗೊತ್ತಾಗುತ್ತೆ. ರೌಡಿ ರಂಗನ್ ಗೊತ್ತಾಗುತ್ತೆ. ಆಮೇಲೆ ರೌಡಿ ರಂಗ ಆ ದಾರಿಲಿ ಬರ್ಬೇಕಂದ್ರೆ ದಿನ ವನರಾಜ ಅಲ್ಲಿಂದ ಜೂಗ್ ಬರ್ತಾ ಇದ್ದ, ಜೂ ಇಂದ ಕಾಡ್ಗೆ ಹೋಗ್ತಾ ಇದ್ದ. ಇದು ಪ್ರತಿನಿತ್ಯ ದಾರಿಯ ಒಂದು. ಅದೇ ಜಾಗದಲ್ಲಿ ಇವನು ರೌಡಿ ರಂಗನು ಬರ್ತಾ ಇದ್ದ. ಆದ್ರೆ ಮಾಮೂಲಿ ಜಾಗದಲ್ಲಿ ನಾವು ಸಿಗ್ತಾರೋ ಜಾಗದಲ್ಲಿ ಸಿಕ್ಕಿಲ್ವಲ್ಲ ವನರಾಜ ಅಂತ ಹೇಳಿ ಆ ದಾರಿಲಿ ಬೆನ್ನಟ್ಕೊಂಡು ಬರ್ತಾನೆ. ಇವನು ದಾರಿಲಿ ಬಂದುವಾಗ ಇದು ಜೂ ಒಳಗಡೆ ಆನೆ ಇರುತ್ತೆ. ಜೂ ಒಳಗಡೆ ಆನೆ ಇದ್ದಾಗ ಇವ್ರೇನು ಮಾಡ್ತಾರೆ, ಆಚೆ ನಿಂತ್ಕೊಂಡು ಗೋಡೆ ಇರುತ್ತೆ, ಗೋಡೆಯಿಂದ ಒಂದು ದೊಡ್ಡ ಬಂಡೆ ಅಂತ ಹೇಳ್ತಾರೆ, ಅಲ್ಲಿ ದೊಡ್ಡ ಬಂಡೆ ಹತ್ರ ಇರುತ್ತೆ. ಆ ದೊಡ್ಡ ಬಂಡೆಯಿಂದ ಆ ಕಡೆ ವನರಾಜ ನಿಂತಿಕೋ, ಈ ಕಡೆ ಒಳಗಡೆ ವನರಾಜ ಇರ್ತಾನೆ, ಆಚೆ ರೌಡಿ ರಂಗ ಇರ್ತಾನೆ. ರೌಡಿ ರಂಗ ಇದ್ದಾಗ ಇದು ಕಿರ್ಚ್ಕೊಳ್ಳುತ್ತೆ. ನಮ್ಮದು ರೌಡಿ ರಂಗ ಏನಂತೀವಿ ಅದು ಸೌಂಡ್ ಮಾಡಿದವಾಗ ಇವನು ಆಚೆ ಬರ್ತಾನೆ, ವನರಾಜ ಆಚೆ ಬರ್ತಾನೆ. ಏನಪ್ಪ ಇಲ್ಲೆಲ್ಲ ಬಂದಿದ್ದಾನೆ ಅನ್ಕೊಂಡು ಅದು ಆಚೆ ಬರುತ್ತೆ. ಅದು ಇವ್ರು ಮಾವುತರಲ್ಲಿ ಫ್ರೀಯಾಗಿ ಬಿಟ್ಟಿರ್ತಾರೆ ಅದನ್ನ ವನರಾಜನ್ನ. ಇದು ರೌಡಿ ರಂಗ ಬಂದಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಅವಾಗ ರೌಡಿ ರಂಗ ಬಂದವನೇ ಅಂತ ಯಾವಾಗ ಗೊತ್ತಾಯ್ತದೆ, ಇವೆರಡು ಕ್ಲಾಸ್ ತಗೊಂಡಾಗ ಗೊತ್ತಾಗುತ್ತೆ ಆನೆ ಇಲ್ಲಿ ಕಾಡಾನೆ ಬಂದಿದೆ ಅಂತ ಗೊತ್ತಾಗುತ್ತೆ. ಇವ್ರು ಅಲ್ಲ ಅದು ಎದಕ್ಕೆ ಹೊಡೆದಾಡ್ತಾವ, ಅಲ್ಲಿ ಬಂದು ಗುದ್ದಿ ಬಿಡ್ತಾನಲ್ಲ, ಫ್ರೆಂಡ್ಸ್ ಅಂತೀರಾ, ಯಾಕೆ ಗುದ್ದುತ್ತಾನೆ? ಅದಕ್ಕೆ ಮದ ಬಂದಿರುತ್ತೆ ಸರ್, ಮಸ್ತ್ ಅಂತ ಹೇಳ್ತಾರೆ. ರೌಡಿ ರಂಗನ್ಗೆ ಮದ ಬಂದಿರುತ್ತೆ. ಹಂಗಾಗಿ ಅದು ಯಾವಾನೆ ಕಂಡ್ರು ಹೊಡಿತದೆ ಸರ್. ಫ್ರೆಂಡ್ ಇದ್ರು ನೋಡಲ್ಲ, ಯಾರಿದ್ರು ನೋಡಲ್ಲ ಆ ಟೈಮಲ್ಲಿ. ಅದಕ್ಕೆ ಜ್ಞಾನನೇ ಒಂಥರ ಚೇಂಜ್ ಆಗಿರುತ್ತೆ, ಒಂಥರ ಮೆಂಟ್ಲು ಥರ ಅಂತ ಹೇಳ್ತಾರೆ ಅವಾಗ. ಅಲ್ಲ ನೀವು ಹೇಳಿದ್ರಲ್ಲ ಈಗ ವನರಾಜ ಇದಾನಲ್ಲ, ಇವನೇನು ಆನೆ ಯಾವಾಗ ದಸರಾಗೆ ಏನೋ ಸೆಲೆಕ್ಷನ್ ಆಗಿತ್ತಂತಲ್ಲ ಸರ್? ಆನೆ ದಸರಾಗೆ ಸೆಲೆಕ್ಷನ್ ಆಗಿದ್ರು, ವನರಾಜ ಎಲ್ಲ ತಗೊಂಡು ಹೋಗಿದ್ರು. ಮತ್ತೆ ನಮ್ಮ ಬಲರಾಮ ಏನು ಆನೆ ಹೊರ್ತಾ ಇದ್ರು, ಅಂಬಾರಿ ಹೊರ್ತಾ ಇದ್ರು, ರಿಟೈರ್ಡ್ ಆಗೋ ಟೈಮಲ್ಲಿ ಇನ್ನು ಬಲರಾಮ ಮುಗೀತು, ಬಲರಾಮನ ಅವಧಿ. ಇನ್ನು ಯಾವ್ದಾನ ಬೇರೆ ಆನೆ ಸೆಲೆಕ್ಟ್ ಮಾಡ್ಬೇಕಂತ ಹೇಳಿದವಾಗ ಅರ್ಜುನ ಇವರು ಬೇರೆ ಆನೆ ಇರ್ತಾವಲ್ಲ ಅಲ್ಲಿ, ಅದೆಲ್ಲ ನೋಡ್ತಾರೆ. ಅವಾಗ ಇಲ್ಲಿ ಪಾರ್ಕಿಂದ ನಮ್ಮ PC ಚೆಪ್ ಒಬ್ರು ಇರ್ತಾರೆ, ನಮ್ಮ ತಾವು ಒಂದು ಆನೆ ಇದೆ ನೋಡ್ರಿ ವನರಾಜ ಇದೇನೋ ಸೆಲೆಕ್ಟ್ ಆಗ್ಬೋದೇನೋ ಅಂತ ಹೇಳ್ತಾರೆ. ಸರಿ ಕಳ್ಸ್ರಿ ಆನೆ ಅಂತ ಹೇಳ್ತಾರೆ. ಅಲ್ಲಿ ಮೈಸೂರಲ್ಲಿ ಇರೋ ಇವತ್ತೇನೋ ಅರ್ಜುನ ಮತ್ತೆ ಅಭಿಮನ್ಯು ಇವೆಲ್ಲ ಏನಿದಾವ ಅದ್ರ ಜೊತೆಗೆ ಇದ್ರನ್ನ ತಗೊಂಡೋಗಿ ಬಿಡ್ತಾರೆ. ನೋಡ್ತಾರೆ ಆನೆ ದಷ್ಟಪುಷ್ಟವಾಗಿ ಎಲ್ಲ ಆನೆಗಿಂತ ಇದೇ ಚೆನ್ನಾಗಿರುತ್ತೆ ಆನೆ. ಈ ಆನೆ ಚೆನ್ನಾಗಿದ್ವಾಗ ಏನ್ ಮಾಡ್ತಾರೆ, ಸರಿ ಇದನ್ನೇ ಸೆಲೆಕ್ಟ್ ಮಾಡೋಣ, ನೋಡೋಣ ಕಟ್ರಿ ಇದಕ್ಕೆ ಅಂದ್ಬಿಟ್ಟು 750 kg ಮರಳು, ಕಲ್ಲು, ದಿಂಡು ಏನೇನು ಹಾಕಿ ಎಲ್ಲ ಟ್ರೈನಿಂಗ್ ಕೊಡ್ತಾರಂತೆ. ಅಲ್ಲಿ ತೂಕದ್ದು ಅಂಬಾರಿ ಹೊರಕ್ಕೆ ಇದು ಮಾಡ್ತಾರೆ. ಅದ್ಯಾವುದು ಲೆಕ್ಕಕ್ಕೆ ಮಾಡ್ಕೊಂಡಿಲ್ಲ. ಇದಕ್ಕೆ ಒಂಥರ ಅವ್ರು 700 kg ಹೊರ್ಸಿದ್ರೆ ಇದಕ್ಕೆ 50 kg ಹೊತ್ತಂಗೆ. ವನರಾಜನ್ ಎಲ್ಲಾದ್ರೂ ಸೆಲೆಕ್ಟ್ ಆಯ್ತದೆ, ಎಲ್ಲಾದ್ರೂ ಸೆಲೆಕ್ಟ್ ಆಗಿ ಸರಿ ಇದು ಅಂಬಾರಿಗೆ ಪಕ್ಕ ಆನೆ ಇದು ಮಾಡ್ಬೋದು,
ಅಂದ್ರೆ ಮುನ್ಸೂನ್ ಯಾರನ್ನು ಗಾಬರಿ ಗಲಾಟೆಗೆ ಮಾಡ್ತಾ ಇರ್ಲಿಲ್ಲ ವನರಾಜ, ಅಷ್ಟು ಒಳ್ಳೆ ಆನೆ. ಹಂಗಾಗಿ ಈಗ ಮಾಡುತ್ತೆ. ಇವಾಗ ಯಾವಾಗ ನಮ್ಮ ರೌಡಿ ರಂಗ ಕಣ್ಣು ಮರೆ ಆದ್ರು, ಮತ್ತೆ ನಮ್ಮ ಐರಾವತ ಇವಾಗ ಕಣ್ಣು ಮರೆ ಆದ್ರು, ಸಿದ್ಧ ಇವಾಗ ಕಣ್ಣು ಮರೆ ಆದ್ರು, ಮತ್ತೆ ಇದೇ ತರ ಒಂದು ಫ್ರೆಂಡ್ಸ್ ಎಷ್ಟೋ ಬೇರೆ ಜನ ಇದ್ರು, ಅವರೆಲ್ಲ ಇವಾಗ ಕಣ್ಣು ಮರೆ ಆದ್ರು. ಇವಾಗ ಆನೆ ಮಾವತರು ಕೂಡ ಅದ್ರ ಹತ್ರ ಹೋಗಿ ಭಯ ಬೀಳ್ತಾರೆ. ಮೊದ್ಲು ನಾವೆಲ್ಲ ಹೋಯ್ತಾ ಮಾಡ್ತಾ ಇದ್ರು, ಅದಾದ್ಮೇಲೆ ಇವು ಆನೆಗಳೆಲ್ಲ ಇವಾಗ ಕಣ್ಣು ಮರೆ ಆದ್ವು. ಅವಾಗ ಒಂದ್ ಸ್ವಲ್ಪ ವನರಾಜನ್ಗೆ ಅವತ್ತಿಂದ ಮೇಲೆ. ಸರಿ ಆಯ್ತು. ಅಲ್ಲಿ ಈಗ ಮೈಸೂರಲ್ಲಿ ಇದು ಆಯ್ತು, ಮೈಸೂರಲ್ಲಿ ಎಲ್ಲ ಸೆಲೆಕ್ಷನ್ ಆಯ್ತು. ಮೈಸೂರಲ್ಲಿ ಸೆಲೆಕ್ಷನ್ ಆದ್ಮೇಲೆ ಸರಿ ನಮ್ಗೆಲ್ಲ ಖುಷಿ ಆಯ್ತು. ಏನೋ ನಮ್ಮ ಬನ್ನರಘಟ್ಟ ಜೂ ಇಂದ ಹೋಗಿ, ನ್ಯಾಷನಲ್ ಪಾರ್ಕ್ ಜೂ ಇಂದ ಹೋಗಿ ಒಂದು ಅಂಬಾರಿ ಹೊರತ್ತಾನಲ್ಲ ಚಾಮುಂಡಮ್ಮನ 750 kg ಚಿನ್ನ ಹೊತ್ಕೊಂಡು ಓಡಾಡೋದಂಗೆ ಆಗ್ಬಿಟ್ಟ ಅಂತೇಳಿ ನಮ್ಗೆಲ್ಲ ಖುಷಿ ಆಯ್ತು. ನಾವು ಎಲ್ಲ ಕೇಕ್ ತಗೊಂಡು ಸೆಲೆಬ್ರೇಟ್ ಮಾಡ್ಬೇಕಲ್ಲಿ ನಮ್ಮ ಜೂ ಒಳಗಡೆ. ಆ ಟೀಮ್ಗೆ ಏನಾಗುತ್ತೆ, ಇವ್ರು ಯಾರೊಬ್ರು ಸಾಹೇಬ್ರು ಹೋಯ್ತಾರೆ, ಅವ್ರು ಚಿಕನ್ ಕೇಳ್ತಾರೆ. ಸರಿ ಅಪ್ಪ ಆನೆ ಸೆಲೆಕ್ಟ್ ಆಗಿದೆಯಲ್ಲ, ಇನ್ನು ತಗೊಳ್ರಿ ಆನೆ ನೀವು, ಇದಕ್ಕೆ ಏನು ಬೇಕೋ ಪೂಜೆ ಮಾಡಿ, ಅದೇನು ಗೆಜ್ಜೆ ಪೂಜೆ ಅಂತ ಏನೋ ಹೇಳ್ತಾರಂತೆ, ಅದು ಪೂಜೆ ಮಾಡೋದಕ್ಕೆ. ಅಂಬಾರಿ ಆನೆ ಹೊರಕ್ಕೆ ಇದು ಇವತ್ತಿಂದ ಆನೆ ಅಂಬಾರಿ ಆನೆ ಅಂತ ಹೇಳಿ ಹೆಸರು ನಾಮಕರಣ ಮಾಡೋದಕ್ಕೆ ಅರ್ಚಕರಿಗೆ ಹೇಳ್ತಾರೆ. ಅವ್ರು ಅರ್ಚಕರು ಸರಿ ಅಂತ ಎಲ್ಲ ಸಿದ್ಧ ಮಾಡ್ಕೊಂಡು ಹತ್ರ ಬಂದು ನೋಡ್ತಾರೆ, ಒಂದು ಕಿವಿ ಒಂದು ಸ್ವಲ್ಪ ಕಟ್ಟಾಗಿರುತ್ತೆ ಅದಕ್ಕೆ. ಯಾವುದು? ನಮ್ಮ ವನರಾಜನ್ಗೆ. ಇಲ್ಲ ಸರ್, ಇದು ಕಿವಿ ಕಟ್ಟಾಗಿದೆ ಸರ್, ಇದು ಆನೆ ಭಿನ್ನಾಗಿದೆ, ಇದು ಅಂಬಾರಿ ಹೊರಕ್ಕೆ ಆಗೋದಿಲ್ಲ ಸರ್. ಭಿನ್ನಾಗಿರೋ ಆನೆ ಮೇಲೆ ಆ ತಾಯಿನ ಚಾಮುಂಡಿನ ಕುಂಡ್ರಿಸ್ಬಾರ್ದು ಚಾಮುಂಡಮ್ಮನ ಅಂತ ಹೇಳಿ ರಿಜೆಕ್ಟ್ ಮಾಡ್ತಾರೆ. ರಿಜೆಕ್ಟ್ ಮಾಡಿದಾಗ ಅಲ್ಲಿಂದ ನಮ್ಮ ಆಫೀಸರ್ ಬರ್ತಾರೆ, ಏನಪ್ಪ ಎಲ್ಲದ್ರಲ್ಲೂ ಪಾಸ್ ಬಂದ ನಮ್ಮ ವನರಾಜ, ಇವತ್ತು ರಿಜೆಕ್ಟ್ ಮಾಡ್ಬಿಟ್ರಲ್ಲ ಅಂತೇಳಿ ತಿರ್ಗಿ ಅಲ್ಲಿಂದ ರಿಟರ್ನ್ ತಗೊಂಡು ನಮ್ಮ ಬನ್ನರಘಟ್ಟ ನ್ಯಾಷನಲ್ ಪಾರ್ಕ್ ಜೂ ಒಳಗಡೆ ಬಿಡ್ತಾರೆ. ಇವತ್ತು ಇಲ್ಲಿದ್ದಾನೆ ಸರ್ ಅವನು. ಅವನ್ನ ಪದೇ ಪದೇ ನೋಡ್ಲಿಕ್ಕೆ ಬರೋನು ಇವನು ರೌಡಿ ರಂಗ. ಹೌದು, ರೌಡಿ ರಂಗನೆಲ್ಲ ಅವನು. ವನರಾಜ ಒಳಗಡೆ ಹೋಯ್ತಾನೆ, ಜೂ ಒಳಗಡೆ ಆಚೆ ಹೋಯ್ತಾನೆ ಅಂದ್ರೆ ಪ್ರತಿಯೊಂದು ಆನೆನೂ ಅವ್ನು ನೋಡಕ್ ಬರ್ತಾನೆ. ಇಲ್ಲ ಆಚೆ ಬರ್ತಾರೆ, ಇಲ್ಲ ಕಾಡು ಒಳಗಡೆ ಮಾತ್ರ. ಕಾಡು ಒಳಗೆ ಅಂದ್ರೆ ಎಷ್ಟು ಗಂಟೆ ಬಿಡ್ತಾರೆ? ಕಾಡಲ್ಲಿ 5ವರೆಗೆ ಬಿಡ್ತಾರೆ ಸರ್. ಸಂಜೆ 5ವರೆಗೆ ಬಿಡ್ತಾರೆ. ಸಂಜೆ 5ವರೆಗೆ ಬಿಟ್ರೆ ಬೆಳಗ್ಗೆ 7-7 ಗಂಟ ಕಾಡಾನೆ ಜೊತೆಲೆ ಫ್ರೆಂಡ್ಸ್ ಅವರು. ಕಾಡಾನೆ ಒಳಗಡೆ. ಅವಾಗ ಇವನು ರೌಡಿ ರಂಗ ಫ್ರೆಂಡ್. ಹೌದು. ಅದು ನೀವು ಪಿಕ್ಚರ್ ಅಲ್ಲ, ವಿಡಿಯೋದಲ್ಲಿ ಗೋಡೆ ಇದೆಲ್ಲ, ಅದು ಯಾವ ಗೋಡೆ ಅದು? ಅಲ್ಲಿ ಕಾಂಪೌಂಡ್ ಗೋಡೆ ಸರ್, ಸಿಮೆಂಟ್ ಕಟ್ಟಡ ದಿಂಡ್ಕಲ್ಲು ಸೈಜ್ ಕಲ್ಲಲ್ಲಿ ಕಟ್ಟಿರ್ತಾರೆ. ಅದು ಕಾಂಪೌಂಡ್ ಗೋಡೆ. ಅಲ್ಲಿ ದೊಡ್ಡ ಬಂಡೆ ಅಂತ ಒಂದು ಜಾಗ ಇದೆ, ಬನ್ನರಘಟ್ಟ ಜೂ ಏನಿದೆ ಆ ಜೂ ಪಕ್ಕದಲ್ಲಿ. ಆ ಜೂ ಪಕ್ಕದಲ್ಲಿ ಗೋಡೆ ಇರೋದ್ರಿಂದ ಆ ಗೋಡೆ ಹತ್ರ ಅವ್ರು ಸೌಂಡ್ ಮಾಡಿದಾಗ ಇವನು ಓಡೋಯ್ತಾನೆ ಅಲ್ಲಿಗೆ. ವನರಾಜ ಏನೋ ಬಂದಿದ್ದಾನಲ್ಲ ಅಂತ ಹೋದಾಗ ಗೊತ್ತಾಗುತ್ತೆ. ಮಾಡೋವಾಗ ಎಲ್ಲರಿಗೂ ಜನ ಗೊತ್ತಾಗುತ್ತೆ ಇಲ್ಲಿ ಕಾಡಾನೆ ಬಂದಿದೆ ಅಂತ ಹೇಳಿ. ಅವತ್ತು ದಾಳಿ ಮಾಡ್ತಾನೆ ಸರ್ ಅವನು ಜೂ ಒಳಗಡೆ ಬರೋದಕ್ಕೆ. ಅದೇ ಆ ವಿಡಿಯೋ ಅದೇನದು? ಹೌದು ಸರ್, ಅದೇ ವಿಡಿಯೋ ಸರ್. ಅಂದ್ರೆ ಅದು ಈಗೂ ಇದೆ ಕಾಂಪೌಂಡ್? ಅದು ಕಾಂಪೌಂಡ್ ಇವಾಗಲೂ ಇದೆ ಸರ್, ಇವಾಗೂ ನೋಡ್ಬೋದು ನೀವು. ಕಾಂಪೌಂಡ್ ಇವತ್ತು ಇರುತ್ತೆ, ಇನ್ನು ಮುಂದೇನೂ ಇರುತ್ತೆ ಕಾಂಪೌಂಡ್. ಅದು ಯಾಕೆಂದ್ರೆ ಜೂ ಕಾಂಪೌಂಡ್ ಅದೇ ಇರೋದು. ದೊಡ್ಡ ಬಂಡೆ ಅಂತ ಹೇಳ್ತಾರೆ ಸರ್. ಕಾಡು ಏನಿರುತ್ತೆ, ಆಚೆ ಕಾಡು ಇರುತ್ತೆ, ಈ ಕಾಡು ಒಳಗಡೆ ಕಾಂಪೌಂಡ್ ಒಳಗಡೆ ಜೂ ಇರುತ್ತೆ. ಕಾಂಪೌಂಡ್ ದಾಟಿದ್ರೆ ಕಾಡು ಇರುತ್ತೆ, ದಟ್ಟ ಅರಣ್ಯ ಇರುತ್ತೆ. ಆ ದಟ್ಟ ಅರಣ್ಯ ಸೆಂಟ್ರಲ್ಲಿ ಒಂದು ಕಾಂಪೌಂಡ್ ಇದೆ ಸರ್. ಅಲ್ಲಿ ಹೊಡೆದಾಡ್ದವ್ನು ಮತ್ತೆ ಬಂದಿಲ್ಲವಾ? ಬರ್ತಾನ ರೌಡಿ ರಂಗ? ಏನಿಲ್ವಾ? ಅವತ್ತು ಹೊಡೆದಾಡ್ದವ್ನು ಬಂದಿರ್ತಾನೆ ಸರ್. ಬಂದು ಸುಮಾರು ಸತಿ ನಮ್ಮ ಕಣ್ಗೆಲ್ಲ ಕಾಣಿಸಿರ್ತಾನೆ. ಇಲ್ಲೆಲ್ಲ ಸುಣ್ಮುಖಿ ಎಲ್ಲ ಓಡ್ಸಾಡಿರ್ತೀವಿ. ಅಲ್ಲಿಂದ ನಮ್ಗೆ ಈ ಕಡೆ ಟ್ರಾವೆಲ್ ಮಾಡಕ್ ಹೋದುವಾಗ ಲಾಸ್ಟ್ ನಮ್ಗೆ ಆಗಿರೋದು ಇವರೆಲ್ಲ ಹೋದ್ರಂತ. ಹೌದು ಸರ್, ಎಷ್ಟೋ ಜನ. ಇವಾಗ ವನರಾಜನ್ ಲೆಕ್ಕ ಹಾಕೊಂಡ್ರೆ ಒಂದು 60-65 ವರ್ಷ ವಯಸ್ಸಾಗಿದೆ ಸರ್. ಅವತ್ತಿಂದ ಅವನು ಇವತ್ತು ದಿನನಿತ್ಯ ಇವತ್ತು ನಾವು ನಿಮ್ಮನ್ನ ನೋಡ್ತಾ ಇದೀವಿ, ನಮ್ಮನ್ನ ಇನ್ನೊಂದು 4 ಜನ ನೋಡ್ತಾ ಇರ್ತಾರೆ. ಒಳ್ಳೆ ಮನ್ಸ ಅಂತ ಹೇಳ್ತಾ ಇರ್ತೀವಿ. ಈ ತರ ಕಣ್ಣು ಮುಂದೆ ಬಂದವರೆಲ್ಲ ಕಾಣೆ ಆಯ್ತಿದಾರಲ್ಲ ಎಲ್ಲೋದ್ರು ಅಂತ ಹೇಳಿ. ಹೊರಗೆ ಬಿಡುದಿಲ್ಲ ವನರಾಜನ್? ಬಿಡ್ತಾರೆ. ಹೊರಗೆ ಬಿಟ್ರು ಅದಕ್ಕೆ ವನರಾಜನ್ಗೆ ಕೊಂಬು ತುಂಡ ಮಾಡ್ಬಿಟ್ಟಿತ್ತು. ಇದು ಕಾಡಾನೆ ಮೇಲೆ ದಾಳಿ ಮಾಡ್ತದೆ. ಅವಾಗ ಇದಕ್ಕೂ ಅದ ಬಂದವಾಗ ಇವರು ಮಾವುತ್ರ ಏನೋ ಇವಾಗ ಅದಕ್ಕೆ ಫಸ್ಟ್ ಕೊಂಬು ಕಟ್ ಮಾಡಿರ್ಲಿಲ್ಲ. ಅದು ಕೊಂಬು ಕಟ್ ಮಾಡ್ಬೇಕಾದ್ರೆ ಅವಾಗ ಆನೆ ಚೆನ್ನಾಗಿತ್ತು, ಯಾರು ಬೇಕಾದ್ರೂ ಮುಂದೆ ಹೋಗ್ಬೋದಾಗಿತ್ತು. ಇವಾಗ ಯಾವಾಗ ಆನೆಗಳೆಲ್ಲ ಕಾಣೆ ಆಯ್ತಾ ಬಂದು ಅದಕ್ಕೊಂದ್ ಸ್ವಲ್ಪ ಸಿಟ್ಟು ಬಂತಲ್ಲ, ಅವಾಗ ಮಾವುತ್ರ ಮೇಲೆ ಚಾರ್ಜ್ ಮಾಡಕ್ ಮಾಡ್ತಿದ್ವು. ಅವಾಗ ಏನ್ ಮಾಡ್ತೀವಿ, ಯಾವತ್ತನ ಮಾವುತ್ರಿಗೆ ಏನೋ ಸ್ವಲ್ಪ ಹಂಗಿಂಗ್ ಟಚ್ ಆದ್ರೆ ಕೊಂಬು ಯಾರು ಮಾವುತ್ರಿಗೆ ಏನೋ ಏಟ್ ಆಗ್ಬೋದು ಅಂತ ಹೇಳಿ ಅದನ್ನ ಹಾರ ತಗೊಂಡು ಉಜ್ತಾರೆ, ಅದನ್ನ ತುಂಡ ಮಾಡ್ತಾರೆ. ತುಂಡ ಮಾಡಿದವಾಗ ಈ ಸೊಂಡ್ಲು ಏನಿದೆ ಮುಂದೆ, ಆ ಸೊಂಡ್ಲು ಗಾನ ಅಷ್ಟೇ ಇರ್ತದೆ. ಇವಾಗ ಕಾಡಾನೆ ಯಾವುದೇ ಆನೆ ಬಂದ್ರು ವನರಾಜ ಅದ್ರ ಮೇಲೆ ದಾಳಿ ಮಾಡಕ್ ಆಗೋದಿತ್ತು. ಗಣೇಶ ಅಂತ ಆನೆ ಇತ್ತಲ್ಲ, ಕುಡ್ದವನ್ನೇ ಎತ್ಕೊಂಡು. ಅದು ಗಣೇಶ ಅಂತ ಒಂದು ಆನೆ ಇತ್ತು ಸರ್ ಇಲ್ಲಿ. ಅದು ಒಬ್ಬ ರೈತರನ್ನ ದಾಳಿ ಮಾಡಿ ಸಾಯಿಸ್ತಾ. ಇಲ್ಲಿ ಊರ್ ಪಕ್ಕದಲ್ಲೇನೆ ಕ್ಯಾಸರಗುಪ್ಪೆ ಅಂತ ಒಂದು ಊರು ಒಳಗಡೆ ಬಿಟ್ಟಿರ್ತಾರೆ ಅವರು. ಅದು ಗಣೇಶ ಅಂದ್ರೆ ನಮ್ಮ ಊರಿಗೆಲ್ಲ ಬರ್ತಾ ಇತ್ತು. ಅವ್ರ ಮಾವುತ ಅವ್ರ ಊರಿಗೆಲ್ಲ ಕರ್ಕೊಂಬರ್ತಾ ಇದ್ರು. ನಾವೇನೋ ತಿಂತಾ ಇದ್ರೆ ಒಂದು ತಿಂಡಿ ಏನೋ ಕೊಟ್ರು ತಗೊಳ್ಳೋದು. ಅದು ಅವ್ರು ತಿನ್ಸ್ಕೊಂಡು ಹೋಗೋದು. ಆಮೇಲೆ 1 ರೂಪಾಯಿ, ಅವಾಗ 1 ರೂಪಾಯಿ ಕಮ್ಮಿ ಇತ್ತು, 10 ಪೈಸಾ 20 ಪೈಸಾ 4 ಆಣಿ ತರ ಇದ್ವು. ನಾವೆಲ್ಲ ಕೊಟ್ರೆ ಅದೆಲ್ಲ ಅತ್ತೆ ಅವ್ನು ಕೊಡೋದಾನೆ. ಆ ತರ ಒಳ್ಳೆ ಆನೆ. ಹಂಗೇನೆ ಮಾವುತ ಇದ್ದಾಗ ಆ ತರ ಕೆಲಸ ಮಾಡ್ತಾ ಇತ್ತು. ಅದು ಮಾವುತ ಇಲ್ದಿದ್ರೆ ಒಂದ್ ಸ್ವಲ್ಪ ಟೇಸ್ಟೇ ಮಾಡ್ತಾ ಇತ್ತು. ಮಾವುತನ ಮಾತ್ರ ಯಾರ್ದು ಒಂದ್ ಕಡ್ಡಿ ಟಚ್ ಮಾಡಕ್ ಬಿಡ್ತಾರಲ್ಲ ಮಾವುತನ್ನ, ಆ ತರ ಇದ್ದಿದ್ದಾನೆ. ಲಾಸ್ಟ್ಗೆ ಒಬ್ರು ಹಿಂಗೆ ಬೂತಹಳ್ಳಿ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ಪ್ಯಾಕೆಟ್ ಇತ್ತು ಅವಾಗ, ಬೇಬಿ ಅಂತ ಹೇಳೋರು, ಸಾರಾಯಿ ಪ್ಯಾಕೆಟ್. ಆ ಸಾರಾಯಿ ಪ್ಯಾಕೆಟ್ ನ ಕುಡಿಯಕ್ ಹೋದವಾಗ ಕುಡ್ಕೊಂಡು ವಾಪಸ್ ಬರ್ಬೇಕಾದ್ರೆ ಇವ್ರು ಒಂದ್ ಸ್ವಲ್ಪ ಮಿಕ್ಚರ್ ಏನೋ ತಗೊಂಡಿದ್ರು, ಚೋಚಾ ಮಿಕ್ಚರ್ ಅಂತೀವಲ್ಲ, ಆ ತರ ಮಿಕ್ಚರ್ ತಗೊಂಡ್ಬಿಟ್ಟು ಅಲ್ಲಿ ಸಡನ್ ಆಗಿ ಅವತ್ತು ಮಂಗಳವಾರ ರಜೆ ಇರ್ತೈತೆ ಜೂಗೆ.
ಸುಣ್ಮುಖಿ ಬೀಟಿಗೆ ಆನೆ ಬಿಟ್ಟಿರ್ತಾರೆ, ಯಾರು ಗಣೇಶ ಅನ್ನೋ ಸುಣ್ಮುಖಿ ಬೀಟಲ್ಲಿ ಇರ್ತಾನೆ. ಅದು ಹಂಗೆ ಓಡಾಡ್ಕೊಂಡು ಸೋಲಾರ್ ಪೆನ್ಷನ್ ಹಾಕಿರ್ತಾರೆ, ಪೆನ್ಷನ್ ಮಗ್ಲಿ ಬಂದು ನಿಂತಿರುತ್ತೆ. ಇವನು ನೋಡಿರ್ತಾನಲ್ಲ, ಹಿಂಗೆ ಮಾವುತ ಇದ್ದಾಗ ಹಿಂಗೆಲ್ಲ ಕೊಟ್ಟಿರೋದಲ್ಲ, ಇವನಿಗೆ ಅಭ್ಯಾಸ ಇರುತ್ತೆ. ತಗೊಳ್ಳೋ ಗಣೇಶ ಏನೋ ಮೇವು ಕೊಡ್ತಾ ಇದೀನಿ ತಗೊಳ್ಳೋ ಅಂತ ಹೇಳಿ ಹಿಂಗೆ ಕೊಡ್ತಾನೆ. ಹಿಂಗೆ ಮೇವು ಕೊಡೋಕೆ ಹೋದಾಗ ಅದು ಮೇವು ಇಸ್ಕೊಳ್ಳೋದಿಲ್ಲ, ಇವನ್ ಕೈನೇ ಸೇರಿಸಿ ಒಳಗಡೆ ಎಳ್ಕೊಳ್ಳುತ್ತೆ. ಒಳಗಡೆ ಎಳ್ಕೊಂಡಾದ್ಮೇಲೆ ಈ ಕತ್ತಿನೆಲ್ಲ ಈ ಕಡೆ ಎಲ್ಲ ಮುರಿದು, ಈ ಕಾಲುಗಳೆಲ್ಲ ಮುರಿದು ಒಂಥರ ವಿಚಿತ್ರವಾಗಿ ಸೈಕಲ್ ಮುರಿದು ಹೆಂಗ್ ಸ್ಪಾಟ್ಸ್ ಬಿಚ್ಚಿ ಮುಡ್ತೀವಲ್ಲ ಆ ಥರ ಮಾಡ್ಬಿಡುತ್ತೆ. ಅಷ್ಟು ಥರ ಮಾಡುತ್ತೆ. ಆದ್ಮೇಲೆ ಮಾವುತ ಬಂದ್ರೆ ಮಾತ್ರ ಅದು ಹತ್ರ ಸೇರಿಸ್ತಾ ಇದ್ವಿ, ಇನ್ನು ಬೇರೆ ಯಾರಾದ್ರೂ ಸೇರಿಸ್ತಾರೆ. ಮಾವುತಲ್ಲ, ಬೇರೆಯವರು ಪಬ್ಲಿಕ್ ಜನ. ಇವಾಗ ಊರೂರ ಮೇಲೆ ಬರ್ತಾ ಇದ್ರಲ್ಲ, ಅವರು ಕರ್ಕೊಂಡು ಹೋಗ್ತಾ ಇದ್ರು ಜಾಗದ ಎಲ್ಲರೂ ಪಬ್ಲಿಕ್ ನೋಡ್ತಾ ಇದ್ರು. ಇವತ್ತು ಇಲ್ಲಿ ಅದೇ ಗಣೇಶ ನಾವು ನೋಡಿದ್ವಲ್ಲ, ತಗೊಳಪ್ಪ ನಾನು ಏನೋ ಕೊಡ್ತೀನಿ ತಿನ್ನು ಅಂತ. ಮಾವುತ ಇಲ್ಲ, ಮಾವುತ ಮನೇಲಿದ್ದಾನೆ ಅವತ್ತು ರಜಾ ಬಂದಿದೆ. ಸುಮ್ಮನೆ ಇದು ಬೀಟಿಗೆ ಬಿಟ್ಟಿದ್ದಾರೆ, ಅದು ಮೇಯಕ್ಕೆ ಬಿಟ್ಟಿದ್ದಾರೆ ಇದನ್ನ. ಅಂದ್ರೆ ಅದು ಒಂದಷ್ಟಾಗಲ ಜಾಗ ಇರುತ್ತೆ ಸುಣ್ಮುಖಿಲಿ, ಅಲ್ಲಿ ಬಿಟ್ಟಿರ್ತಾರೆ. ನೀನು ಇವತ್ತು ಇಲ್ಲಿರಪ್ಪ ಅಂತ ಹೇಳಿ ಬಿಟ್ಟಿರ್ತಾರೆ. ಅದು ಹಂಗೆ ರಸ್ತೆ ಸೈಡ್ಗೆ ಬಂದಿರ್ತದೆ. ರಸ್ತೆ ಸೈಡಲ್ಲಿ ಇವರು ಮಿಕ್ಚರ್ ಎಣ್ಣೆ ಅದು ಅವ್ರೇನು ಮಾಡೋ, ಇಲ್ಲಿ ಬಟ್ಟಿ ಸಾರ ಕಾಯಿಸ್ತಾ ಇದ್ರು ತೊಡ್ಗುಪ್ಪೆಯಲ್ಲಿ. ಯಾರೋ ಬೇರೆಯವರು ಬಟ್ಟಿಸ್ರಲ್ಲ, ಅಲ್ಲಿ ಇವ್ರು ಎಣ್ಣೆ ಕುಡಿಯೋ ಚಟ ಜಾಸ್ತಿ ಇತ್ತು ಮಾವುತನಿಗೆ. ಆ ಮಾವುತ ಏನು ಮಾಡ್ತಿದ್ರು, ಅಲ್ಲಿ ಹೋಯ್ತಾ ಇದ್ರು. ಅವನು ಒಂದು ಸ್ವಲ್ಪ ಕುಡಿಯೋದು, ಮತ್ತೆ ಆ ಗಣೇಶನಿಗೂ ಒಂದು ಸ್ವಲ್ಪ ಕುಡಿಸೋದು. ಏನಾದರೂ ಮಳೆಗಿಳೆ ಬತ್ತಂದ್ರೆ ಅವನೇನೋ ಫುಲ್ ಟೈಟ್ ಆಗ್ಬಿಟ್ಟು ಮಲ್ಕೊಬಿಟ್ರೆ ಆ ಸೊಂಡ್ಲೆ ಎತ್ಕೊಂಡು ಹೊಟ್ಟೆ ಕೆಳಗಡೆ ಹಾಕೊಂಡ್ಬಿಡೋದು ಹಿಂಗೆ. ಯಾವುದು? ನಮ್ಮ ಗಣೇಶ ಆನೆ ಆ ಮಾವುತನ ಎತ್ತಿ ಒಂದೇ ಒಂದು ತೊಟ್ಟು ನೀರು ನೆನೆಸ್ತಾ ಇರಲಿಲ್ಲ. ಒಂದು 2 ಅವರ್ 3 ಅವರ್ ನೋಡೋದು. ಅವನೇನಾದ್ರೂ ತಿರ್ಗಾ ಕೆಳಗಡೆ ಬಿಡೋದು ಹಿಂಗೆ. ಅವನೇನಾದ್ರೂ ಎದೊಳಕ್ ಆಗಿಲ್ಲ ಅಂದ್ರೆ ತಿರ್ಗಾ ಅದೇ ತರ ಎತ್ಕೊಂಡು ಸೀದಾ ಎತ್ಕೊಂಡು ಅವ್ರ ಮನೆ ಹತ್ರ ಕ್ವಾರ್ಟರ್ಸ್ ಒಳಗಡೆ ಹೋಗೋದು. ಕ್ವಾರ್ಟರ್ಸ್ ಒಳಗಡೆ ತಗೊಂಡೋಗಿ ಹಾಕ್ಬಿಟ್ಟು ಅಲ್ಲಿ ಕೂಗಾಕೋದು. ಅವ್ರ ಮಿಸ್ಸಸ್ ಬಂದು ಎತ್ಕೊಂಡು ಹೋಗ್ಬೇಕು ಅವ್ರನ್ನ. ಮನೆ ಬಾಗಿಲು ತಗೊಂಡೋಗಿ ಮುಳುಗ್ತಾ ಇತ್ತು. ಅದು ಅಪರೂಪಕ್ಕೆ ಒಂದ್ಸತಿ ಟೈಟ್ ಆಗೋರು ಅವರು. ಹಂಗಾಗಿ ಲಾಸ್ಟ್ಗೆ ಅವ್ರನ್ನ ಡೈಲಿ ಇಲ್ಲ, ವಾರಕ್ಕೆ 5 ದಿನಕ್ಕೆ 6 ದಿನಕ್ಕೆ ಒಂದ್ಸತಿ ಎಣ್ಣೆ ಹೊಡ್ಸೋರು. ಇವ್ರು ಮಾತ್ರ ಡೈಲಿ ಎಣ್ಣೆ ಹೊಡೆಯೋರು. ಹಂಗಾಗಿ ಅದು ಆ ಥರ ಆಯಿತು. ಲಾಸ್ಟ್ಗೆ ಏನು ಮಾಡ್ತು, ಹಿಂಗೆ ಒಂದು ದಿವಸ ಅವರು ಹುಷಾರಿಲ್ಲ ಅಂತ ರಜಾ ಹಾಕಿರ್ತಾರೆ ಮಾವತರು. ಅವತ್ತು ಕಾಡಿಗೆ ಆನೆ ಬಿಟ್ಟಿರ್ತಾರೆ. ಕಾಡಿಂದ ಯಾರು ಹೊಡ್ಕೊಬರಕ್ಕೆ ಹೋಗೋದಿಲ್ಲ, ಅದನ್ನ ಆನೆನ ವಾಪಸ್ ಕರ್ಕೊಬರಕ್ಕೆ ಹೋಗೋದಿಲ್ಲ. ಇದು 2 ದಿವಸ ಕಾಡಲ್ಲೇ ಇರ್ತದೆ. ವಾಪಸ್ ಆನೆ ಬಂದಿರಲ್ಲ. ಬಾರಪ್ಪ ನೀನು ನಾನೇ ನೀನು ಕರ್ಕೊಬ ಅಂತ ಹೇಳ್ತಾರೆ. ಇಲ್ಲ ಸರ್, ನಾನು ಓಡಾಡೋಕ್ಕಾಯ್ತಲ್ಲ, ನನಗೇನೋ ಒಂದು ಸ್ವಲ್ಪ ಜ್ವರ ಜಾಸ್ತಿ ಇದೆ, ನಾನು ಬರೋಕ್ಕಾಗೋದಿಲ್ಲ, ನನಗೆ ತಲೆನೋವು ಜಾಸ್ತಿ ಅಂತ ಇವ್ರು ಹೇಳ್ತಾರೆ. ಅದಾದಮೇಲೆ ಸೀದಾ ಅದೇ ಗಣೇಶನೇ ಮನೆ ಹತ್ರ ಬರ್ತಾನೆ. ಎಲ್ಲ ಆನೆ ಜೂಲಿರೋ ಆನೆ ಎಲ್ಲ ಕಾಡಿಗೆ ಹೋಗಿರ್ತವೆ. ಕಾಡಿಂದ ಇವನು ಗಣೇಶ ಮನೆ ಹತ್ರ ಬಂದಿರ್ತಾನೆ. ಅವತ್ತು ಕೋಪ ಬರ್ತದೆ ಮಾವತನಿಗೆ ಹೊಡಿಬೇಕಂತ. ಅದು ನಾನು ಇಷ್ಟು ಚೆನ್ನಾಗಿ ನಿನ್ನನ್ನು ನೆನೆಸ್ತೀರೆ, ನಿನ್ನ ಕಾಡಲ್ಲಿ ಬಿದ್ದಿದ್ರು ಬೇರೆ ಆನೆ ಕೈ ಕೊಡ್ದಿರೆ ನಾನು ಮನೆ ಹತ್ರ ತಗೊಂಡ್ ಬಿಡ್ತಾ ಇದ್ನಲ್ಲ, ನಾನು 4 ದಿವಸ ಕಾಡಲ್ಲಿದ್ರು ನೀನು ಯಾಕೆ ಬಂದಿಲ್ಲ ಅಂತೇಳಿ ಅದಕ್ಕೇನೋ ಏನು ಅನಿಸ್ತಾ ಗೊತ್ತಿಲ್ಲ. ಅವತ್ತು ಬರ್ತದೆ, ಡೋರ್ ಓಪನ್ ಮಾಡ್ತಾನೆ, ಆನೆ ಬಂದಿದೆ, ಏನಪ್ಪ ಇಲ್ಲಿ ಬಂದಿದ್ಯಾ ಅಂತೇಳಿ. ಅವತ್ತು ಒಂದು ಸ್ವಲ್ಪ ಚಿಕ್ಕದಾಗಿ ಎಣ್ಣೆ ಹೊಡೆದಿರ್ತಾರೆ ಅವರು ಮಾವತರು. ಆವಾಗ ಏನಪ್ಪ ಏನೋ ಬಂದಿದ್ಯಾ ಅಂತ ಹಿಂಗೆ ಮುಟ್ಟಾಕೋತಾರೆ. ಒಂದೇಟು ಹೊಡಿತದೆ, ಕೆಳಗಡೆ ಬಿದ್ದೋಯ್ತಾರೆ ಮಾವುತ. ಕೆಳಗಡೆ ಬಿದ್ದೋದ್ಮೇಲೆ ಎತ್ಕೋತಾರೆ, ತಿರ್ಗಿ ಎತ್ತಿ ನೆಲಕ್ಕೆ ಒಗಿತಾರೆ ಮಾವುತನ. ಒಗದ್ಮೇಲೆ ಇದು ನಮ್ಮ ಮೂಳೆ ಏನಿದೆ, ಮೂಳೆ ಎಲ್ಲ ಕಟ್ಟಾಯ್ತವೆ ಅವು. ಆಮೇಲೆ ಅವ್ರ ಹೆಂಗಸರು ಯಾಕೆ ಆನೆ ಇವತ್ತು ಹಿಂಗಾಗ್ಬಿಡ್ತಲ್ಲ ಅಂತೇಳಿ ವಾಪಸ್ಸು ಅಲ್ಲಿಂದ ಒಳಗಡೆ ಹಾಕೊಂಡು ಡೋರ್ ಒಳಗಡೆ ಹಾಕೊಂಡು ಬಾಕ್ಲು ಒಳಗಡೆ ಎಳ್ಕೊಂಡ್ಬಿಡ್ತಾರೆ. ಅದು ಹೋಗೋದೇ ಅಲ್ಲೇ ನಿಂತಿರ್ತದೆ ಬೆಳಗಾನ. ಆಮೇಲೆ ಬೆಳಗ್ಗೆ ಆದಮೇಲೆ ತಿರ್ಗಾ ಅವನು ಪೇಷಂಟ್ ಆಗಿದ್ರು ಕೂಡ ಅವನ್ನೇ ಕರೆಸ್ತಾರೆ. ಅವನು ಸುಮ್ಮನೆ ಅಷ್ಟು ತುರ್ದೆ ಒಂದು ವೀಲ್ ಚೇರ್ ಮೇಲೆ ಮಾತಾಡಬೇಕು, ಅದ್ರಿಗೆ ಅದು ಕೇಳಬೇಕು ಅವನು. ಆ ಥರ ಏನೇನೋ ಮಾಡ್ತಾರೆ. ತೊಗೊಂಡೋಗಿ ಅಲ್ಲಿ ಒಂದು ಕಡೆ ಒಂದು ಇದು ಮಾಡಿ ಕಟ್ಟಾಕ್ತಾರೆ ಆನೆನ. ಬೇಡಿ ಹಾಕ್ಸ್ಬಿಟ್ಟು ಕಟ್ಟಾಕ್ತಾರೆ. 12 ಗಂಟೆ ಬೇಡಿ ಹಾಕಿರ್ತಾರೆ, ಹುಲ್ಲಾಗ್ತಾ ಇರ್ತಾರೆ. ಅವ್ರು ತೊಗೊಂಡೋಗಿ ಅಡ್ಮಿಟ್ ಮಾಡಿರ್ತಾರೆ. 1 ತಿಂಗಳು 2 ತಿಂಗಳು ಇರ್ತಾರೆ ಅವರು. ಇದೆಲ್ಲ ಮೂಳೆಲ್ಲ ನುಚ್ಚು ಮಾಡಾಕಿರ್ತದಲ್ಲ, 1 ತಿಂಗಳು ಕಾಲ ಅಡ್ಮಿಟ್ ಮಾಡಿರ್ತಾರೆ. ಆಮೇಲೆ ಲಾಸ್ಟ್ಗೆ ಸುಮಾರು ಪರವಾಗಿಲ್ಲ ಅಂದ್ಕೊಂಡು ಡಿಸ್ಚಾರ್ಜ್ ಆಗಿ ಬರ್ತಾರೆ ಅವರು. ಡಿಸ್ಚಾರ್ಜ್ ಆಗಿ ಬಂದಮೇಲೆ ತಿರ್ಗಾ ಬಂದು ಆನೆ ಹತ್ರ ಏನಪ್ಪ ಹಿಂಗೆಲ್ಲ ಇದೆಯಲ್ಲ ಅಂತ ಬಂದು ಮಾತಾಡ್ತಾರೆ. ಒಂದು 4 ದಿವಸ ಚೆನ್ನಾಗಿರುತ್ತೆ. 4 ದಿವಸ ಆದ್ಮೇಲೆ ತಿರ್ಗಾ ಪುನಃ ಹೊಡೆದಾಕುತ್ತೆ. ತಿರ್ಗಾ ಅವನ್ನ ಚಾರ್ಜ್ ಮಾಡುತ್ತೆ. ತಿರ್ಗಾ ಚಾರ್ಜ್ ಮಾಡಿ ಆದ್ಮೇಲೆ ಏನು ಮಾಡ್ತಾರೆ, ಅಲ್ಲಿಗೆ ಅವ್ರದ್ದು ಮಾವತನ ಕತೆ ಅಲ್ಲಿಗೆ ಕ್ಲೋಸ್ ಆಯ್ತದು. ಅವ್ರು ಹಾಸ್ಪಿಟ್ಲಿಗೆ ತಗೊಂಡೋಗಿ ಹಾಕಿದ್ರು, ಉಳಿಲಿಲ್ಲ, ಸೋತೋದ್ರು ಅವರು. ಆವಾಗ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಲ್ಲಿರೋ ಮಾವತರು ಬೇರೆ ಜನ ಇದ್ರು. ಆದ್ರೂ ಒಬ್ರು ನಾವು ಆನೆ ಹತ್ರ ಹೋಗಕ್ಕಾಯ್ತಿರ್ಲಿಲ್ಲ, ಅವನೊಬ್ಬನೇ ಮಾತ್ರ ಹೋಗ್ತಾ ಇದ್ವಿ. ಆಮೇಲೆ ಅದನ್ನೇನು ಮಾಡ್ತಾರೆ, ಇಲ್ಲಿ ಇಟ್ಕೊಳಕ್ಕಾಗೋದಿಲ್ಲ ಅಂತೇಳಿ ಅದಕ್ಕೆ ಬೇಡಿ ಗಿಡಿ ಹಾಕ್ಸಿ ಮತ್ತು ಇಂಜೆಕ್ಷನ್ ಎಲ್ಲ ಕೊಟ್ಟು ಆಮೇಲೆ ಅದನ್ನ ತಿತಿಮತಿ ಕಾಡಿಗೆ ಕಳಿಸಿರ್ತಾರೆ. ಇವತ್ತು ತಿತಿಮತಿ ಕಾಡಲ್ಲಿ ಇದ್ದಾನೆ ಗಣೇಶನ. ಸಖತ್ತಾಗಿತ್ತು. ನಮ್ಮ ರೋಡಿ ರಂಗ ಯಾವ ತರ ಇದ್ದಾನೆ ಸೇಮ್ ಹಂಗಿತ್ತು. ಭಾರಿ ಸಿಟ್ಟು ಇದು ಇರುತ್ತೆ. ಅದು ದಿವಸ ಇದು ಮಾಡ್ಲಿಲ್ಲ ಅಂದ್ರೆ ಸಿಟ್ಟು ಬರುತ್ತೆ ಅದಕ್ಕೆ. 5 ದಿವಸ ಅವ್ನು ಹೋಗದಿರೋದಕ್ಕೆ ಇದು ಅಷ್ಟೇ ಪ್ರೀತಿಯಿಂದ ನೋಡ್ತಾ ಇತ್ತಲ್ಲ ಅವನ್ನ. ಏನ್ ಪ್ರೀತಿಯಿಂದ ನೋಡ್ತಾ ಇತ್ತು. ಇವನ್ ಮಳೆಯಲ್ಲಿ ನೆನೆಸ್ತೀರ, ಬೇರೆ ಕಾಡನ್ನೇ ಓಡಿಸ್ಕೊ ಬಂದ್ರು ಅದನ್ನ ಪಕ್ಕದಲ್ಲಿ ಮುಡ್ಕೊಂಡು ಅದ್ರ ಮೇಲೆ ಫೈಟ್ ಮಾಡಿ ದಾಳಿ ಮಾಡಿ ನನ್ನ ಮಾವತನ ಯಾಕೆ ಹೊಡಿತೆ ಅಂತೇಳಿ ಕಾಡನ್ನೆಲ್ಲ ಹೊಡೆದು ಓಡಿಸಿ ಅಷ್ಟೊಂದು ಜೀವಂತ ಇವನು ಕುಡಿದ್ಬಿಟ್ಟು ಅಲ್ಲಿ ಬಿದ್ದಿದ್ರೆ ಇವತ್ತು ನಾವೇ ಇವತ್ತು ಯಾವ್ದನ್ನ ರೋಡಲ್ಲಿ ಕುಡಿದ್ಬಿಟ್ಟು ಹೋಗ್ಬೇಕಂದ್ರೆ ನಾವು ಕಾಲು ಹಿಂಗೆ ಹೋಯ್ತವೆ. ಅಂಥದ್ರಲ್ಲಿ ಅವನ ಆ ಥರ ಕಾಡಾನೆ ಮುಂದೆ ಹೋದ್ರೆ ಬಿಡ್ತದ, ಹೊಡೆದಾಕ್ಬಿಡುತ್ತೆ. ಅಂಥದ್ರಲ್ಲಿ ಇವನು ಎಲ್ಲಿ ಕುಡಿದ್ಬಿಟ್ಟು ಹಿಂಗೆ ಆಡ್ಕೋಯ್ತಾನೆ, ಇವ್ನು ಹಿಂದೆನೇ ಹೋಗೋದಲ್ಲ. ಇದು ಆನೆ ಉಳಿಸ್ತಾ ಇತ್ತು. ಹೌದು.
ಇವನ್ನ ಎಲ್ಲೋದ್ರೂ ಸೇವ್ ಮಾಡ್ತಾ ಇತ್ತು. ಅದು ಸೊಂಡಲ್ಲಿ ತಗೊಳ್ಳೋದು ಯಾರಾದ್ರೂ ನೋಡಿದಾರ ಇಟ್ಕೊಂಡು? ನಾವು ನೋಡಿದೀವಿ ನಮ್ಮ ಹಳ್ಳಿ ಜನ ನೋಡಿದ್ದಾರೆ. ಅಲ್ಲಿ ಹೇಗೆ ಇಟ್ಕೊಳ್ಳೋದು? ಈ ತರ ಹಿಂಗೆ ಎತ್ಕೊಳ್ಳೋದು, ಹಿಂಗೆ ಎತ್ಕೊಬಿಟ್ಟು ಸೊಂಡ್ಲಲ್ಲಿ ಹಿಂಗೆ ಸೆಂಟ್ರ್ ಹೊಟ್ಟೆಗೆ ಹಿಂಗೆ ಬಟ್ಟೆ ಬಾಗ ಹಾಕಿ ಹಿಡ್ಕೊಂಡು ಕಾಲು ಕೆಳಗಡೆ ಹಿಂಗೆ ಇಟ್ಕೊಳ್ಳೋದು, ಸುಮ್ಮನೆ ನಿಂತ್ಕೊಬಿಡೋದು. ಮಳೆ ಬೀಳೋ ನಂತರ ಮಳೆ ಎಲ್ಲ ಉಯ್ಯೋ ಮಳೆ ಎಲ್ಲ ನಿಂತೋದ್ಮೇಲೆ ಆಮೇಲೆ ತಿರ್ಗಿ ಎತ್ತಿ ಒಂದು 10 ನಿಮಿಷ ಕೆಳಗಡೆ ಬಿಡೋದು. ಅವನೇನಾದ್ರೂ ಎದ್ದೊಳಕ್ಕೆ ಆಯ್ತಲ್ಲ ಹಂಗೆ ಹಿಂಗೆ ಅಂತ ಕುಡಿದ್ಮೇಲೆ ಯಾವುದೋ ಒಂದು ಜ್ಞಾನ ಮಾತಾಡ್ತಾ ಇರ್ತೀವಿ ನಾವು. ಆ ಥರ ಜ್ಞಾನ ಮಾತಾಡ್ತಾ ಇರುವಾಗ ಇವನು ಎದ್ದೊಳಲ್ಲ ಅಂತೇಳಿ ಮನೆ ಹತ್ರ ತೊಗೊಂಡೋಗಿ ಬಿಡೋದು. ಮನೆ ಹತ್ರಕ್ಕೂ ಅಲ್ಲಿಗೆ ಒಂದು 15 ಕಿಲೋಮೀಟ್ರ್ ಇರೋದು. 15 ಕಿಲೋಮೀಟ್ರ್ ಕಾಡಿಂದ ತೊಗೊಂಡೋಗಿ ಬಿಡೋದು ಅದು ಅವ್ರ ಮನೆಗೆ. ಅವನು ಮಾತ್ರ ಹೊಟ್ಟೆ ಕೆಳಗಡೆನೆ. ಏನು ಆಗಿಲ್ಲ ಸರ್, ಯಾರಾದರೂ ಕೇಳ್ರಿ ನೀವು ಅಲ್ಲಿರೋರನ್ನ, ಆನೆ ಮಾವುತ್ರನ್ನ. ಅವ್ರನ್ನ ರೌಡಿ ರಂಗನಿಗೆ ಇವತ್ತು ಏನು ಹೆಸರು ಕಟ್ಟಿದೀವೋ ಅದು ಅವನು ಕಟ್ಟಬೇಕಾಗಿತ್ತು ಹೆಸರು, ಗಣೇಶನಿಗೆ. ಅಷ್ಟು ದೊಡ್ಡಾನೆ, ಅದು ಅಷ್ಟು ಚೆನ್ನಾಗಿದ್ದಾನೆ, ಚೆನ್ನಾಗಿರೋ ಆನೆ ಆ ಥರ ಆಗೋಯ್ತು. ಗಜೇಂದ್ರ ಇದೆಯಲ್ಲ, ಅದು ಮಾವುತನ್ನ ಇದೇ ಸೇಮ್ ಕೇಸೆ ಈಗ ನೀವ್ ಹೇಳಿದ್ದು, ಗೊತ್ತಾಯ್ತಾ? ಇದು ಹೊಸತ್ತಲ್ಲ, ಇದು ಆನೆ ಮಾವುತರಿಗೆ ಆನೆಗೆ ಏನ್ ಸಂಬಂಧ ಇಲ್ಲ. ಆಮೇಲೆ ಭರತ ಅಂತ ಆನೆ ಇರುತ್ತೆ, ಅದ್ರ ಮಾವುತ ಅವ್ರು ತುಂಬಾ ಫೇಮಸ್, ಕುಡಿಯುವುದಿಲ್ಲ ಏನಿಲ್ಲ. ಅವ್ರಿಗೂ ಆನೆಗೂ ಇದೇ ರೀತಿ ಸಂಬಂಧ ಬೆಳೆದು ಬಿಟ್ಟಿರುತ್ತೆ. ಅದು ಇದೇ ರೀತಿ ಕೊಲ್ಲುತ್ತೆ ಕೊನೆ ಆನೆ ಮಾವುತನ್ನ. ಆದ್ರೆ ಇದು ಒಂದು ಹೊಸದಿ ಕ್ಯಾರೆಕ್ಟರ್ ನೀವು ಹೇಳಿದ್ದೀಗ. ಹೌದು ಸರ್, ಅವರು ಹೊಟ್ಟೆ ಕೆಳಗಡೆನೆ ಮಾಡ್ಕೊಂತ ಇದ್ರು. ಅವ್ರ ಮಳೆಯಲ್ಲಿ ನೆನೆಯಕ್ ಬಿಡ್ತಾ ಇರಲಿಲ್ಲ. ಮತ್ತೆ ಅವ್ನು ನಡ್ಕೊಂಡು ಹೋಗ್ಬೇಕಾದ್ರೆ ಕಾಡಾನೆ ಜಾಸ್ತಿ ಇದ್ರು ಅವನ್ನ ಮುಂದೆ ಬಿಟ್ಕೊಂಡು ಕಾಡಾನೆ ಅಲ್ಲಿದ್ರೆ ಇಲ್ಲಿ ಕಾಡಾನೆ ಅದೇ ಅಂತ ಹೇಳಿ ಅವನ್ನ ಸೊಂಡ್ಲು ಮಧ್ಯ ಕೊಂಬಿ ಏನಿಂಗ್ ಕೂಡಿರುತ್ತೆ, ಆ ಕೋಡ್ ಮಧ್ಯದಲ್ಲಿ ಮನಸ್ಕೊಂಡು ಸೊಂಡ್ಲೆಲ್ಲ ಇದು ಮಾಡ್ಕೊಂಡು ಎತ್ಕೊಂಡು ಅಲ್ಲಿ ಆನೆ ಅಂದ್ರೆ ಈ ಕಡೆ ದಾರಿಲಿ ಕರ್ಕೊಂಡು ಹೋಗಿ ಮನೆಗೆ ಬಿಡೋ ಆನೆ ಅದು.